ನಮ್ಮಮ್ಮ ನಂಗೆ ಹೆಂಗೆ ಇರಿಟೇಟ್ ಮಾಡ್ತವ್ರೆ ಅಂದರೆ ಅವಾಗ ಪಕ್ಕ ವಿಡಿಯೋ ಕಾಲಲ್ಲಿ ಎವ್ರಿ ಬಿಲ್ಡಪ್ ಹಾಕತ್ತವಳೆ. ನಾನು ಅಲ್ಲ ಕಲ್ಪನೆಯಲ್ಲಿ ಬದುಕ್ತಾ ಇದ್ದೀರಾ, ಏನ್ ಕತೆ ನಿಮ್ದೆಲ್ಲ? ಏಕಮ್ಮ ದರ್ಶನಕ್ಕೆ ಹೋಗ್ಬಿಟ್ರೆ ನೀನ್ ಹೆಂಗಮ್ಮ ನನ್ನ ಫ್ಯಾಮಿಲಿ ಎಲ್ಲ ನಿನ್ ಫ್ಯಾಮಿಲಿ. నీ పనుకో మా అమ్మ దగ్గర ఉంటావు, నీ పనుకో. నిన్న మగన్ ತರ ఇద్యా ಬರ್ಕೋ ಬಾಪ. ಅವರಮ್ಮ ಕೂತು ರೇ ಆಟ చెప్తా. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ನಿನ್ನೆ ಏನಾಯಿತು ಅಂತಂದರೆ ನನ್ನ ಫ್ರೆಂಡ್ ಅವ್ರ ಫ್ರೆಂಡು ನನಗೂ ಗೊತ್ತಿಲ್ಲ ಏನಂತ ಅಂದರೆ ಯುಗಾದಿ ಹಬ್ಬ ಅಲ್ವಾ. ಸೊ ಯುಗಾದಿ ಹಬ್ಬ ಟೈಮಲ್ಲಿ ಊರ ಕಡೆ ಎಲ್ಲ ಹೋದಾಗ ಇಸ್ಪೀಟ್ ಆಡ್ತಾರಲ್ವ, ಏನು ಮಾಡೋದು, ನನ್ನ ಫ್ರೆಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಗಾಡಿ ಎತ್ತವನೇ ಒಂದು ಫೋನ್ ಬಂದಿದೆ, ಮಗ ಬೇಡ ಬರಬೇಡ ಪೊಲೀಸವರೆಲ್ಲ ಎತ್ತಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು. ಮನೇಲಿ ಮನೆಯವ್ರದ್ದೇನು ಹೆಣ್ಮಕ್ಳು ಏನು ನೋಡ್ಬಿಟ್ಟೋಗಿದ್ರೆ ಗೊತ್ತಿಲ್ಲ, ಎಲ್ಲರೂ ಎತ್ತಕೊಂಡು ಹೋಗ್ಬಿಟ್ಟವ್ರಿಗೆ ಇಷ್ಟ. ಅದಕ್ಕೆ ಹಂಗೆಲ್ಲ ಆಡೋಕ್ಕೆಲ್ಲ ಹೋಗ್ಬಾರ್ದು ಗೈಸ್. ಇವಾಗ ನಾನು ಟಿಫನ್ ಮಾಡೋಕ್ಕೆ ಹೊರಡ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆಗಡೆ ಹೋದರು, ಸೊ ನಾನು ಒಬ್ಬ ಹಿಂದೆಗಡೆ ವಿಡಿಯೋ ಮಾಡ್ಕೊಬರ್ತಾ ಇದ್ದೀನಿ ಗೈಸ್. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ. A few moments later. ಓಕೆ ಗೈಸ್, ಅಲ್ಲಿಂದ ಎಲ್ಲ ಹೊರಟು ಬಂದು ಇವಾಗ ನಾನು ಮನೆಗೆ ಬಂದಿದ್ದೀನಿ. ಸೊ ಏನು ಸೀನ್ ಅಂತ ಅಂದರೆ, ನಮ್ಮಮ್ಮ ತಿರುಪತಿಗೆ ಹೋಗಿದ್ರಲ್ವಾ, ಸೊ ಫ್ಯಾಮಿಲಿ ಎಲ್ಲ ತಿರುಪತಿಗೆ ಹೋಗಿದ್ರಲ್ಲ, ಅದಕ್ಕೆ ಇವತ್ತು ತೇರ್ಕಾಯಿ ಹೊಡಿತಾರೆ. ಓಕೆನಾ, ಅದ್ರದ್ದು ಇವತ್ತು ಏನು ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ನಾವೇ ಮಾಡ್ಕೋತಾ ಇದ್ದೀವಿ. ಸೊ ಇವಾಗ ಫಸ್ಟು ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ನಮ್ಮಮ್ಮ. ಸೊ ಅವ್ರಿಗೆ ಕೆಲವೊಂದಷ್ಟು ಐಟಮ್ಗಳ್ನ ನಾನು ಕರ್ಕೊಂಡೋಗಿ ಇವಾಗ ಕೊಡಿಸ್ಬೇಕು ಮಾರ್ಕೆಟಲ್ಲಿ. ಸೊ ಅಲ್ಲಿಗೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಒಳಗಡೆ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ ಗೈಸ್. ಸೊ ಬನ್ನಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಸೊ ಆಮೇಲೆ ಇನ್ನೊಂದು, ನಮ್ಮಮ್ಮ ಬಂದು ನೆನ್ನೆ ಈವ್ನಿಂಗೆ ಬಂದರು ಗೈಸ್. ನೆನ್ನೆ ಈವ್ನಿಂಗೆ ಬಂದರು. ಸೊ ಸಖತ್ತು ಟಯರ್ಡ್ ಆಗಿಬಿಟ್ಟಿದ್ರು, ಮತ್ತು ಕಾಲೆಲ್ಲ ಊದ್ಕೊಬಿಟ್ಟಿತ್ತು. ಓಕೆನಾ, ಕಾಲೆಲ್ಲ ಊದ್ಕೊಬಿಟ್ಟಿತ್ತು. ಫುಲ್ಲೆಲ್ಲ ರೆಸ್ಟ್ ಮಾಡಿ ಮತ್ತು ಇವಾಗೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಆಯ್, ಹೆಂಗಿತ್ತು ತಿರುಪತಿಯ ದರ್ಶನ? ಅದೆಲ್ಲ ಹೇಳಕ್ ಟೈಮೇ ಇಲ್ಲ ನನಗೆ. ಹಿಂಗೆಲ್ಲ ಹೇಳಲೇಬಾರ್ದು. ಹೇ ಅದೇ ಅಮ್ಮಂಗ ಅಮ್ಮ ಹಂಗೆ ಒಂದೇ ನಿಮಿಷ ಹಂಗೆ ಇರು ಅಮ್ಮ. ಮೂಗ್ ಅಳ್ಸಮ್ಮ ಒಂದೇ ಒಂದ್ಸಲಿ. ನನ್ ವಾಲ್ಪೇಪರ್ಗೆ ಹಾಕಬೇಕು ಅವ ಗೈಸ್. ಈಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿದಿರ ಗೊತ್ತಾ, ಮೂಗಿಂದ ಇದು ಪಿಚ್ಚಿಸ್ತಾರೆ ಅಂತ. ಸೊ ಆತರ ಒಂದು ಫೋಟೋ ಮಾಡಿ ಹಾಕ್ಸ್ತಿದ್ದ ನೀನು. ಅಮ್ಮ ಹೆಂಗ್ ಕಾಣಿಸ್ತಿ ಹೇಳು ನೀನು? ಇಲ್ಲ ನೋಡು, ಇಲ್ಲಿ ನೋಡೋದ್ರೆ ಸೊಳ್ಳೆ ಹೊಡಿತಿಲ್ಲಮ್ಮ. ಹಂಗೆ ಇರು, ಹಿಂಗ್ ಕತ್ತೆ ಎತ್ತೋಯ್ತು ಅಮ್ಮ, ಕತ್ತೆ ಎತ್ತಮ್ಮ ಅವ. ಎಲ್ಲ ಏನೋ ನಾನ್ ವೆಜ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಗೈಸ್. ಎಲ್ಲ ತಂದಿಕೊಂಡವ್ರೆ, ಸಪ್ರೇಟ್ ಇಟ್ಕೊಂಡಿದ್ದಾರೆ. ಸೊ ಇವಾಗ ದೇವರಿಗೆ ಹೂವು ಎಲ್ಲ ಕೊಡಿಸಿ ಮತ್ತೆ ಇನ್ನೂ ಏನೇನು ಕೊಡಿಸ್ಬೇಕು ಅಷ್ಟೇ. ಇವಾಗ ಹೋಗಿ ಮಾರ್ಕೆಟ್ಗೆ ಹೋಗಿ ದೇವ್ರಿಗೆ ಹೂವು ಎಲ್ಲ ಕೊಡಿಸ್ಕೊಂಡು ಬರಬೇಕು. ಸೊ ಬನ್ನಿ ಗೈಸ್, ಹೋಗುವ. ಹೇಳ್ಬಿಡು, ನಾನು ಮರ್ತೋದ್ರೆ ವಿಡಿಯೋದಲ್ಲಿ ಗ್ಯಾಪ್ನ ಇರ್ಲಿ ಹೇಳು. ತುಳಸಿ ಪತ್ರೆ, ಎಲೆ, ಬಾಳೆ ಎಲೆ, ಬಾಳೆಹಣ್ಣು ಅಷ್ಟೇ. ಇವರು ನಾನ್ ಮರ್ತೋಯ್ತೀನಿ ಅಂತ, ನಾನ್ ಮರ್ತೋಯ್ತೀನಿ ವಿಡಿಯೋ ಗ್ಯಾಪ್ನ ಇರ್ಲಿ ಅಂತ ಅನ್ಬಿಟ್ಟು ನಾನು. ಒಳ್ಳೆ ತಮಾಷೆ ಇವ್ರದು. ಅಯ್ಯೋ, ನಾನ್ ಗಾಡಿ ಬೇಗನೆ ಮರ್ತೋಗ್ಬಿಟ್ಟಿದ್ದೀನಿ. ನೀನ್ ಲೆಜೆಂಡ್ ಅಂದ್ರೆ ನಾನು ನಿನ್ಕಿಂತ ಲೆಜೆಂಡ್ ಬಿಡು ಇದ್ರಲ್ಲೆಲ್ಲ. ನಾನು ಅಲ್ಲೋಗಿ ಮರೆಯೋದಲ್ಲ, ನಾನು ಇಲ್ಲೇ ಗಾಡಿ ಕೀನೇ ಮರ್ತೋಗ್ತಾ ಇದ್ದೀನಿ. ಹಂಗೆ ಮಾತಾಡ್ಕೊಂಡು ಹೋಯ್ತೀನಿ ಗೈಸ್. ಸೊ ಬನ್ನಿ ಹೋಗುವ, ನಮ್ಮಮ್ಮ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಾರೆ ಗೈಸ್. ಹೂವು ಎಲ್ಲ ತಗೊಂಡ್ರು. ಸೊ ಇನ್ನ ಏನೋ ಅಂಗಡಿಯಲ್ಲಿ ತಗೊಳಕ್ ಹೊರಟಿದ್ದಾರೆ ಗೈಸ್. ಇವಾಗ ಗೈಸ್ ಅಲ್ಲೆಲ್ಲ ಐಟಮ್ ಎಲ್ಲ ಕೊಡಿಸ್ಬಿಟ್ಟು ಕರ್ಕೊಬಂದೆ ಮನೆಗೆ. ಸೊ ನಾವು
ಐಟಮ್ನ ಮರ್ತೋಗ್ಬಿಡ್ತೀವಿ ಅಂತ ಅನ್ಕೊಂಡು ಹೋದ್ರೆ, ಸೊ ಐಟಮ್ ಎಲ್ಲ ತಗೊಂಡು ಈ ಸಲ ವಾಪಸ್ ಬಂದು ಸ್ವಲ್ಪ ಐಟಮ್ ತಗೊಂಡು ಇನ್ನೊಂದು ಸ್ವಲ್ಪ ಐಟಮ್ನ ಬಿಟ್ಬಿಟ್ಟು ವಾಪಸ್ ಬಂದು. ಯಾಕಂತ ಅಂದ್ರೆ ಈ ಸಲ ನಮ್ಮ ಅಮ್ಮ ದುಡ್ಡನ್ನೇ ಮರ್ತ್ಕೊಂಡ್ಬಿಟ್ಟು ಎಂಥವ್ರಿ ನಮ್ಮಮ್ಮ. ನೋಡ್ರಿ, ಅವ್ರ ಪಾಡಿಗೆ ಅವ್ರವರೆಲ್ಲ ಕೆಲಸ ಮಾಡ್ಕೋತಿದ್ದಾರೆ. ಅಡಿಗೆ ಏನೇನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಹೋಗಿ ಗೈಸ್ ಪೂಜೆಗೆ ನಮ್ಮ ಗಂಗಾ ಅಂಕಲ್ನ ಕರ್ಕೊಬರ್ಬೇಕು. ಅವರು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಪೂಜೆ ಏಂತಕ್ಕೆ ಅಂತ ಹೇಳಿಲ್ಲ ಅಂತ ಅನ್ಸುತ್ತೆ. ಈ ಪೂಜೆಗೆ ಏಂತಕ್ಕೆ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ತಿರುಪತಿಗೆ ಹೋಗಿದ್ರಲ್ಲ, ಸೊ ಅದ್ರದ್ದು ತೇರ್ ಕೈ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮನೇಲಿ. ಸೊ ಸಿಂಪಲ್ ಆಗಿ ನಾವೇ ಮಾಡ್ಕೋತಾ ಇದ್ದೀವಿ. ಸೊ ಅದ್ರದ್ದು ಪೂಜೆ ಇವತ್ತು. ಸೊ ಇವಾಗ ಹೋಗಿ ಗಂಗಾ ಅಂಕಲ್ನ ಕರ್ಕೊಬಂದ್ರೆ ಸೊ ಇಲ್ಲೆಲ್ಲ ದೇವ್ರದೆಲ್ಲ ರೆಡಿ ಮಾಡ್ಕೋತಾರೆ. ಸೊ ನಮ್ಮ ಅಮ್ಮ ಅಲ್ಲಿ ರೆಡಿ ಮಾಡ್ಕೋತಾರೆ, ಅವರು ಇಲ್ಲಿ ರೆಡಿ ಮಾಡ್ಕೋತಾರೆ. ಸೊ ಹೋಗಿ ಬೇಗ ಕರ್ಕೊಬರುವ ಗಾಯ್ಸ್, ಬನ್ನಿ. ಗೈಸ್ ಒಳಗಡೆ ಎಲ್ಲ ರೆಡಿ ಮಾಡ್ಕೋತಾರೆ. ನಮ್ಮ ಅಮ್ಮ ನಂಗೆ ಹೆಂಗ್ ಇರಿಟೇಟ್ ಮಾಡ್ತವ್ರೆ ಅಂದ್ರೆ, ಅವಾಗಿಂದ ಒಂದೊಂದು ಐಟಮ್ಗೆ ಈಚೆ ಕಳಿಸ್ತವ್ರು ಗೈಸ್. ಇವಾಗ ಹೋಗಿ ಚಿಕನ್ ಮಸಾಲ ತಗೋಬಾ ಅಂತವ್ರೆ. ಹೆಂಗ್ ಮಾಡ್ತಾ ಇದೀನಿ ಅಂದ್ರೆ ಬರ್ತೀನಿ ಇರಿ ಆಮೇಲೆ. ಸರಿನಾ? ಇನ್ನೇನಿಲ್ವಾ? ಮತ್ತೆ ನಾನು ಡಿಸ್ಟರ್ಬ್ ಮಾಡಬಾರ್ದು, ಸರಿನಾ? ಒಂದೊಂದಕ್ಕೆ ಕಳಿಸ್ತಾರೆ ನಮ್ಮಮ್ಮ. ಇವಾಗ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ಪೂಜೆದೆಲ್ಲ ನಿಮಗೆ ಶಾರ್ಟ್ಸ್ ಹಾಕ್ತೀನಿ, ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ. ನನ್ನ ಫೋನಲ್ಲಿ ಯಾವ ಥರ ಕ್ಯಾಪ್ಚರ್ ಆಗುತ್ತೋ ಸೊ ಆ ಥರ ಸಿನಿಮ್ಯಾಟಿಕ್ ಫೋಟೋ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ನಿಮಗೆ. ಸೊ ಅದು ನಾನು ನೋಡ್ಕೊಬನ್ನಿ ಗೈಸ್. ಪೂಜೆ ಆದ್ಮೇಲೆ ಮತ್ತೆ ಸಿಗುವ. ಏನಂತ ಹೇಳಿ, ಇನ್ನೊಂದ್ಸಲಿ ಹೇಳ. ಹಾ, ಓಹೋ 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 ಓಹೋ, ಕ್ಯಾಮ್ರಾ ಕೇಳ್ಸತ್ತಳ, ಮತ್ತೆ ಹೇಳು. ಗೈಸ್ ನಮ್ಮ ಅಕ್ಕ ಏನ್ ಅನ್ಕೊಂಡ್ಬಿಟ್ಟವಳೆ ಗೊತ್ತಾ, ಅವಳು ಸೆಲ್ಫ್ ಬಿಲ್ಡಪ್ ಕುಟ್ಕೋತಾವಳೆ. ಬಿಟ್ಟಿದೀವಿ ಎಲ್ಲ ಅಂತ ಅಂದ್ರೆ ಇಷ್ಟೊತ್ತೆ ಆಗೋದು ಅಂತ ಅಂದ್ಬಿಟ್ಟು. ಏಯ್ ನಾವು ಸುಮ್ಮನಿದೀವಿ ಹೊರತು ಕೈ ಕಟ್ಕೊಂಡಿಲ್ಲ ಅಮ್ಮ. ಹೋಗ್ಲಿ ಪಾಪ ರೇಗ್ಸೋದ್ ಬೇಡ. ಚಿಕ್ಕ ಹುಡುಗಿ ಏನು, ಚಿಕ್ಕ ಹುಡುಗಿ ಗೈಸ್ ಏನು ರೇಗ್ಸೋದ್ ಬೇಡ. ಚಿಕ್ಕ ಹುಡುಗಿ ಏನು ರೇಗ್ಸೋದ್ ಬೇಡ ಪಾಪ. ಚಿಕ್ಕ ಮಕ್ಳಿಗೆಲ್ಲ ರೇಗ್ಸೋದ್ ನಮ್ಗೆ ಅವೆಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಬಿಡಿ. ಅಮ್ಮ ಏನೇನೋ ಮಾಡಿದೆ, ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ ಅಮ್ಮ ಏನೇನ್ ಮಾಡಿದೆ ಅಂತ.
ಊಟ ಮಾಡ್ಬೋದಾ? ಹಾ ಹಾ, ಊಟ ಮಾಡ್ಬೋದಾ? ಸೊ ಗೈಸ್, ದಾಸಪ್ಪ ಅಂಕಲ್ ಅಂದರೆ ನಮ್ಮ ಗಂಗಾ ಅಂಕಲ್ನ ಹೋಗಿ ಬಿಟ್ಟು ಬಂದು, ಸೊ ಏನೇನು ಕೆಲಸ ಇತ್ತು ಎಲ್ಲ ಆಲ್ಮೋಸ್ಟ್ ಫಿನಿಶ್ ಮಾಡಿಕೊಂಡು, ಸೊ ನಮ್ಮಮ್ಮ ಊಟ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಯಾಕಂತಂದರೆ ವ್ಲಾಗಲ್ಲಿ ಮಾತಾಡಿಸಿ 3 ದಿವಸ ಆಗೋಯ್ತು ಗೈಸ್, ಅದಕ್ಕೋಸ್ಕರ ಮಾತಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕುತ್ಕೋತಾ ಇದ್ದೀನಿ. ಹೆಂಗಿತ್ತು ನಿಮ್ಮ ತಿರುಪತಿ ಎಕ್ಸ್ಪೀರಿಯನ್ಸ್? ಯಾವ ಥರ ಇತ್ತು? ದೇವ್ರ ದರ್ಶನ ಎಲ್ಲ ಸಖತ್ತಾಗಾಯ್ತು. ಅಂದ್ರೆ ಸಖತ್ ದೂರ ನಡೆಸ್ಬಿಟ್ರು. ಅದೇ ಅಮ್ಮ, ನೀನು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನೀನು ಏಕ್ ತಮ್ಮ ದರ್ಶನಕ್ಕೆ ಹೋಗ್ಬಿಟ್ರೆ ನೀನ್ ಹೆಂಗಮ್ಮ? ನೀನ್ ದರ್ಶನಕ್ಕೆ ಹೋಗ್ಬೇಡ, ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡು ಹೋಗು. ನಾನು ಕೇಳಿಲ್ಲ, ನಾನು ಸ್ವಲ್ಪ ತಿಳ್ಕೊಳ್ತೀನಿ ಹೆಂಗಿತ್ತು ಏನ್ ಕತೆ ಅಂತ ಅನ್ಬಿಟ್ಟು. ನಾವು ಮಾತಾಡಿಲ್ಲ ಅಲ್ವಾ ಗೈಸ್. ನಾನು ಇವಳು ಯಾವ ತರ ಆಗ್ಬಿಟ್ಟಿದೀನಿ ಅಂತ ಅಂದ್ರೆ, ವ್ಲಾಗಲ್ಲಿ ಏನ್ ಮಾತಾಡಿ ಏನ್ ತಿಳ್ಕೊತೀನೋ ಅದೇ ಅದೇ ಮಾತಾಡ್ದಂಗೆ ಅಷ್ಟೇ. ಅದ್ ಬಿಟ್ರೆ ಔಟ್ ಆಫ್ ದಿಸ್ ವಿಡಿಯೋ ಏನು ಮಾತಾಡಕ್ಕೆ ಹೋಗಲ್ಲ. ಅವ್ರ ಸ್ಟಫ್ ಅಲ್ಲಿ ಅವ್ರು ಬಿಸಿ, ನನ್ನ ಸ್ಟಫ್ ಅಲ್ಲಿ ನಾನ್ ಬಿಸಿ ಆಗ್ಬಿಟ್ಟಿದೀನಿ. ಆ ತರ ಆಗ್ಬಿಟ್ಟೈತೆ ಇತ್ತೀಚೆಗೆ. ಇವಾಗ ನೋಡ್ರಿ, ಇವತ್ತು ತುಂಬಾ ಇದೆ, ಮಾತಾಡೋದಂತೂ ತುಂಬಾ ಐತೆ ಗೈಸ್. ಇವತ್ತು ಭಾನುವಾರ, ಮತ್ತೆ ನೋಡ್ರಿ ನಾಳೆ ಬೆಳಗ್ಗೆ ಇದ್ರೆ ಇವ್ರು ಮತ್ತೆ ಏನೋ ಸ್ವಲ್ಪ ಔಟ್ ಸೈಡ್ ಕೆಲಸ ಐತೆ, ಮದ್ವೆ ಹೋಗ್ತಾ ಇದ್ದೀನಿ ಗೈಸ್. ನಾಳೆ ಬೆಳಗ್ಗೆ ಇದ್ರೆ ಮತ್ತೆ ಇವ್ರ ಫ್ಯಾಮಿಲಿ ಯಾವ್ದೋ ಮದ್ವೆ ಐತೆ, ಅಲ್ಲಿ ಹೋಗ್ತಾರೆ. ನಮ್ ಫ್ಯಾಮಿಲಿ ಅಲ್ಲ, ನಿಮ್ ಫ್ಯಾಮಿಲಿ. ನನ್ ಫ್ಯಾಮಿಲಿ ಅಲ್ಲ, ನಿನ್ ಫ್ಯಾಮಿಲಿ. ನಮ್ದಲ್ಲ, ನಿಂದು 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 ನಿಮ್ಮ ಅಪ್ಪಂದು, ನಿಮ್ಮ ಅಪ್ಪಂದು ಕರೆಕ್ಟ್. ಸುಮ್ನೆ ರೇಗ್ಸ್ತಾ ಇರೋದು. ಸೊ ಫ್ಯಾಮಿಲಿಲಿ ಒಂದ್ ಮದ್ವೆ ಐತೆ, ಆಮೇಲೆ ಫ್ಯಾಮಿಲಿ ಅವ್ರು ಯಾರು ನೋಡ್ತಾ ಇದ್ರೆ ತಪ್ಪು ತಿಳ್ಕೊಬೇಡಿ. ಸುಮ್ನೆ ತಮಾಷೆಗೆ ಹಂಗ ಹೇಳಿದ್ ನಿಮ್ ಫ್ಯಾಮಿಲಿ ಅಂತ ಹಿಂಗ್ಯಾಕಂತೀಯ? ಹಿಂಗನ್ಬೇಡ. ಹಂಗಂದ್ರೇನೆ ನಮ್ ಜನಕ್ಕೆ ಗೊತ್ತಾಗೋದು. ಹಂಗಂದ್ರೇನೆ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ಏನ್ ಮಾತಾಡ್ತವ್ರೆ ಅಂತ. ಹಿಂಗಂದಿದ್ದು ಏಂತಕ್ಕೆ ಅಂತ ಅಂದ್ರೆ, ಸುಮ್ನೆ ಇವ್ರ ಹತ್ರ ಜಗಳ ಆಡ್ಬೇಕಲ್ಲ, ಅದಕ್ಕೆ ಅಂದಿದ್ದು. ಫ್ಯಾಮಿಲಿಲಿ ಗೈಸ್, ಫ್ಯಾಮಿಲಿಲಿ ಒಬ್ರದ್ದು ಮದ್ವೆ ಇದೆ, ಆದ್ರೂ ಪ್ರಿಪ್ರೇಷನ್ಸ್ಗೆಲ್ಲ ಹೋಗ್ತವ್ರಲ್ಲ. ಯಾವತ್ ಮದ್ವೆ ಇರೋದು ಅವ್ರದ್ದು? ಮಂಗಳವಾರ, ಬುಧವಾರ.
ಮಂಗಳವಾರ ಬುಧವಾರ ಇವತ್ತೇ ಹೋಗ್ಬೇಕಾಯ್ತು ನಾನು. ಆದ್ರೆ ನಮ್ಮ ಮನೇಲಿ ಪೂಜೆ ಎಲ್ಲ ಐತಲ್ಲ, ಅದಕ್ಕೋಸ್ಕರ ಇವತ್ತು ಹೋಗಿಲ್ಲ, ನಾಳೆ ಹೋಯ್ತಾರೆ ಇವರು. ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ. ಬಜ್ಜಿ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿ ಅಲ್ಲ, ಬಿಸಿ ಅನ್ನು. ನಾನು ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ನಿನ್ಗೆ ಎಷ್ಟು ಗೊತ್ತೋ ಅದನ್ನ ಮಾತ್ರ ಹೇಳು. ನೀನು ತುಂಬಾ ಗೊತ್ತು ನನ್ಗೆ. ಅಯ್ಯೋ ಹೇಳ್ತೀನಿ ಕೇಳಿ. ನಾನು ಹೇಳೋದೆಲ್ಲ ಇವ್ನು ಹಾಕ್ಬಿಟ್ರೆ ಸರಿ, ಎಡಿಟ್ ಮಾಡ್ಬಿಟ್ರೆ ಎಡಿಟ್ ಕ್ಯಾನ್ಸಲ್ ಮಾಡ್ಬಿಟ್ರಿ. ನಾನು ಇಷ್ಟು ಮಾತಾಡಿದ್ದು ಎನರ್ಜಿ ಎಲ್ಲ ಹೊಟ್ಟೋಯ್ತೈತೆ. ತೋರ್ಸು. ಇವ್ನು ಎಡಿಟಲ್ಲಿ ಕಟ್ ಮಾಡ್ಬಿಟ್ರೆ ನಾನು ಮಾತಾಡಿದ್ದೆಲ್ಲ ಹೊಡೆದೋಯ್ತೈತೆ. ಸಖತ್ತು ಕೋಪ ಬಂದ್ಬಿಟ್ಟಿತ್ತು ನನಗೆ. ಚಚ್ಚಾಕ್ಬಿಡೋ ನಾನು ಅಷ್ಟು ಕೋಪ ಬಂದ್ಬಿಟ್ಟಿತ್ತು. ಏಕೆ? ಆಮೇಲೆ ಹೇಳ್ತೀನಿ. ಹೇಳು ಬೇಗ ಹೇಳು. ತಿರುಪತಿಗೆ ಹೋಗಿದ್ದು ದರ್ಶನ ಎಲ್ಲ ಚೆನ್ನಾಗಾಯ್ತು. ಅಂದರೆ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಬಸ್ ಇಳಿದು ಹೋಗಿ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಲ್ಯಾಣಿಲಿ ಸ್ನಾನ ಮಾಡಿ ತುಂಬ ಚೆನ್ನಾಗಿತ್ತು. ನಾವು ಬೆಳಗಿನ ಜಾವ ಹೋಗಿ ಕಲ್ಯಾಣಿನಿದ್ದು ಸ್ನಾನ ಮಾಡಿ ಅಶ್ವತ್ಥ ಕಟ್ಟೆ ಸುತ್ತ ಹಾಕಿ ಈಶ್ವರ ಆಯ್ತಲ್ಲ ಒಂದು. ನಿನ್ ಫೋನ್ ಎಲ್ಲಿ? ಕಲ್ಯಾಣಿ ಅಂತ ಹೇಳ್ತಾ ಇದ್ರಲ್ಲ, ಇಲ್ಲಿ ಫೋಟೋ ಹಾಕ್ಬಿಟ್ಟು ಇಲ್ಲಿ. ನಾವು ಕಲ್ಯಾಣಿಗೆ ಹೋಗ್ತೀವಿ, ತಿರುಪತಿಗೆ ಬಂದಿದೀವಿ. ಆಗ್ಲೇ ಕಲ್ಯಾಣಿ ಸ್ನಾನ ಮಾಡ್ತಾ ಇದೀವಿ, ದರ್ಶನಕ್ಕೆ ಹೋಗ್ತಾ ಇದೀವಿ. ಅದ್ ನಾನು ಕೇಳಿಸ್ಕೊಂಡೇ ಇಲ್ಲ. ಸ್ವಾಮಿ ದೇವಸ್ಥಾನಕ್ಕೆ ಫಸ್ಟ್ ಹೋಗಿನ ಮುಂಚೆ ಕಲ್ಯಾಣಿಗೆ ಮುಳುಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೆಲ್ಲ ಕೈ ಮುಗಿದು ಡೈರೆಕ್ಟ್ ಶ್ರೀನಿವಾಸನ ದರ್ಶನಕ್ಕೆ ಹೊಟ್ಟೋಗ್ಬಿಟ್ವಿ. ಬೆಳಗ್ಗೆನೇ ಹೊಟ್ಟೋದ್ವಿ. ಸಕ್ಕತ್ತಾಗಿತ್ತು. ಅಂದರೆ ಅದು ನಡೆಸ್ಬಿಟ್ರೆ ಸ್ವಲ್ಪ ನಾವೆಲ್ಲ ಊದ್ಕೊಂಡ್ಬಿಟ್ಟೈತೆ. ಇರಲಿ, ದೇವ್ರ ದರ್ಶನ ಮಾತ್ರ ಸೂಪರ್ ಆಗಾಯ್ತು. ಪೋಂಡಿ ಅಂತಾರಲ್ಲ, ಅದೆಲ್ಲ ಒಂದೇ ಇಲ್ಲ ನಮ್ಗೆ. ಪೋಂಡಿ ಅಂತ ಇಲ್ಲ. ಲಾಸ್ಟ್ ದರ್ಶನ ನಮ್ದೇನೆ. ನಮ್ ದರ್ಶನ ಮುಗ್ದಿ ಕೈ ಮುಗ್ದಿ ಹಿಂಗ್ ಬರೋಷ್ಟೊತ್ತಿಗೆ ದೇವಸ್ಥಾನದ ಕ್ಲೋಸ್ ಮಾಡಿದ್ರು. ಪೋಂಡಿ ಅಂತ ಇಲ್ಲ ಅವರು. ನಾವೇ ಹೋಗೋಣ ಅಂತ ಹೋಯ್ತಾ ಇದ್ವಿ. ಅಂದ್ರೆ ಲಾಸ್ಟ್ ಕೊನೆ ದರ್ಶನ ಇವ್ರದೇ ಅಲ್ಲ. ಆಮೇಲೆ ಗೈಸ್ ಇನ್ನೊಂದು ವೇಟಿಂಗ್ ಅವರ್ಸ್ ಅಲ್ಲಿ ಒಂದ್ ರೂಮಲ್ಲಿ ಕೂಡಾಕಿರ್ತಾರಲ್ವಾ. ಹೇಳ್ತೀನಿ ಕೇಳ್ರಿ, ವೇಟಿಂಗ್ ಅವರ್ಸ್ ಅಲ್ಲಿ ಕೂಡಿಕ್ತಾಗ ನೀನ್ ಹೇಳಕ್ ಬರಲ್ಲ. ಇರು ನಾನ್ ಹೇಳ್ತೀನಿ ಗೈಸ್. ಏನ್ ಮಾಡೋರು ಗೊತ್ತಾ, ನಮ್ಮ ಅಮ್ಮ ಅದ್ರ ಪಕ್ಕದಲ್ಲಿ ಒಬ್ಬ ಹುಡುಗ ಸೇಮ್ ನಂತರನೇ ಇದ್ರಂತೆ ನೋಡಕ್ಕೆ. ನಮ್ಮ ಅಮ್ಮ ನೀನ್ ಮಲ್ಕೊಳಪ್ಪ ಅಂತ. ಅವನು ಅಲ್ಲಿ ರೂಮಲ್ಲಿ ಕೂಡಾಕಿರ್ತಾರಲ್ಲ, ಸ್ಟಾರ್ಟಿಂಗ್ 2 ಸತಿ ಕೂಡಾಕಿದ್ರು ನಮ್ಗೆ. 2 ರೂಮಲ್ಲಿ ಕೂಡಾಕಿದ್ರು. ಒಂದು ಚೆಕಿಂಗ್ ಮಾಡ್ತಾರಲ್ಲ ಆ ರೂಮು, ಇನ್ನೊಂದು ಮಾಮೂಲಿ ಯಾವಾಗಲೂ ಕೂಡಾಕ್ತಾರಲ್ಲ ಆ ರೂಮು. ಆ ಹುಡುಗ ಎಲ್ಲ ಪಾಪ ಅವ್ರ ಅಮ್ಮ ಹಾಸ್ಬಿಟ್ಟು ಎಲ್ಲ ಇದು ಮಾಡಿದ್ರು, ನೀನು ಮಲ್ಕೋ ಅಂತ. ಈ ಹುಡುಗ ಏನು ಮಾಡ್ದೆ, ನಾನು ಕುತ್ಕೊಂಡ್ಮೇಲೆ ಸ್ವಲ್ಪ ಕಾಲು ಮುಂದಕ್ಕೆ ಹಾಕಂತು. ನಾನು ಪಾಪ ಮುಂದಕ್ಕೆ ಹಾಕೋದೆಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಲ್ಕೊಂಬಿಟ್ಟೆ. ತುಂಬ ಸುಸ್ತಾಯಿದ್ದು ಮಲ್ಕೊಂಡೆ. ಆಮೇಲೆ ತಿರ್ಗಾ ಅಯ್ಯೋ ಪಾಪ ಹುಡುಗಂಗೆ ಜಾಗ ಬಿಡಲಿಲ್ವಲ್ಲ, ನನ್ನ ಮಗನಂಗೆ ಅವ್ನು ಅಂದ್ಬಿಟ್ಟು ಎದ್ಬಿಟ್ಟಪ್ಪ ಇಲ್ಲಿ ಮಲ್ಕೋ ಬಾಪ ಅಂದರೆ. ಇಲ್ಲ, ಅವನಿಗೆ ಕನ್ನಡ ಬರ್ತಾಯಿಲ್ಲ. లేదంటే నీ పనుకో అంటే నీ పనుకో. ಇಲ್ಲ ಬಾಪ ನೀನು ಮಲ್ಕೋ ಬಾಪ ಅಂದರೆ, లేదంటే ನೀ ಪನ್ಕೋ, మా అమ్మ దగ్గర ఉంటావు నీ పనుకో ಅಂದು. ನಾನು ನೀನು ನನ್ನ ಮಗನ ಥರ ಇದೆಯಾ, ಮಲ್ಕೋ ಬಾಪ. ಅವ್ರ అమ్మ కూర్చో రే ఏమ్రా చెప్తావు, మీ అమ్మ నా ఈడే ఉంటాను కదరా, మీ అమ్మ ఈడే ఉంటే దాన్ని మీ అమ్మ అంటే చెప్తావు. మీ అమ్మ అంటే చెప్తారు కదా, నా ఈడే ఉంటాను కదరా. ಇವರು ನಿನ್ ಮಗ ಅಲ್ಲವ್ರು, ಇವ್ರು ನನ್ನ ಮಗ ಅಂತೀರು. ಮಲ್ಕೋತೀರ ಇಲ್ಲ ನಾವು ಮಲ್ಕೊಂಬಿಡೋಣ ಅಂತ ಅವರು ಜಾಗಕ್ಕೆ. ಈ ವಿಚಾರ ಬಂದಾಗ್ಲೇ ಹೇಳಿದ್ರು. ಆಮೇಲೆ ಅಲ್ಲಿರೋರು ನೀವು ಮಲ್ಕೋತೀರ ಇಲ್ಲ ನಾವು ಮಲ್ಕೊಳ್ಳೋಣ ಅಂತ ಕೇಳ್ತಾ ಇರುತ್ತೆ. ಆಮೇಲೆ ಅವ್ನು ಕೊನೆಗೂ ನನ್ನೇ ಮಲಗಿಸಿದ್ದು. ಕಾದಂಟೆ ನೀ ಪಣ್ಕೋ ಅಂಟೆ, ನೀ ಪಣ್ಕೋ. ಒಳ್ಳೆ ಹುಡುಗರು ಪಾಪ. ನಾವು ಗೊತ್ತಲ್ಲ, ನಾವು ಹುಡುಗರೆಲ್ಲ ಒಳ್ಳೆಯವರು. ಗೈಸ್ ನೆನ್ನೆ ಮಾತಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದೀವಿ ಇಬ್ರು. ಬೆಳಗ್ಗೆ ಎದ್ದು ವಿಡಿಯೋ ಎಂಡ್ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಎಂಡ್ ಮಾಡ್ತಾ ಇದೀನಿ. ನಮ್ಮ ಮನೆಯಲ್ಲಿ ವರ್ಷ ಮಾಡ್ತಾರೆ ಗೈಸ್ ಈ ತರ. ತಿರುಪತಿ ಹೋಗಿ ಈ ತರ ತೇರ್ ಕೈ ಹೊಡಿಯೋದು ವರ್ಷ ಮಾಡ್ತಾರೆ. ಸೊ ನೀವು ಯಾರಾದ್ರೂ ಮಾಡ್ತಾ ಇಲ್ಲ ಅಂತಂದ್ರೆ ಮಾಡಿ, ಒಳ್ಳೇದು, ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಗೈಸ್.